ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭದ್ರ ಮನೆಗೆ ಬರ್ತಾನೆ. ಭದ್ರ, ಇಷ್ಟೊತ್ತು ನಾವೆಲ್ಲ ನಿನ್ನ ಗುಣಗಾನನೇ ಮಾಡ್ತಿದ್ವಿ ಕಣ್ಲಾ ಅಂತಾರೆ ಈಶ್ವರಿ. ಏನು ಚಿಕ್ಕಮ್ಮ, ನನ್ನ ಬಗ್ಗೆ ಗುಣಗಾನ ಮಾಡ್ತಿದ್ರಾ? ನನ್ನ ಬಗ್ಗೆ ಗುಣಗಾನ ಮಾಡೋಕೆ ಏನದೇ ಹೇಳಿ ಅಂತಾನೆ ಭದ್ರ. ಯಾಕೆ ಭದ್ರ? ಇಲ್ಲ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀನೇ ಹೀರೋ ಆಗಿದೆಯಾ, ಅದಕ್ಕಿಂತ ವಿಷಯ ಬೇಕೆ? ನಾವೆಲ್ಲ ನೀನು ಆ ವಿದ್ಯೆನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂದ್ಕೊಂಡಿದ್ವಿ, ಆದರೆ ನೀನು ನೋಡಿದರೆ ಅವಳನ್ನೇ ಹುಡ್ಕೊಂಡೋಗಿ ಅವಳಿಗೆ ಸಹಾಯ ಮಾಡ್ತಿದ್ದೀಯೇ ಅಂತಾಳೆ ಚಿತ್ರ. ಸತ್ಯ ಏನು ಅಂತ ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಮಾತಾಡಬೇಡ ಚಿತ್ರ ಅಂತಾನೆ ಭದ್ರ. ಹಾಗಾದ್ರೆ ನೀನು ಅವಳಿಗೋಸ್ಕರ ಹೊಡೆದಾಟ ಮಾಡಿದ್ದು ಸುಳ್ಳು ಭದ್ರ ಅಂತಾರೆ ಈಶ್ವರಿ. ಹೊಡೆದಾಟ ಮಾಡಿದ್ದೇನು ನಿಜಾನೇ ಚಿಕ್ಕಮ್ಮ, ಆದರೆ ಅವಳಿಗೆ ಅಂತ ಹೇಳಿದ್ರಲ್ಲ ಅದು ಸುಳ್ಳು ಅಂತಾನೆ ಭದ್ರ. ಮತ್ತೆ ಸತ್ಯ ಏನು ಭದ್ರ ಅಂತಾರೆ ಅಜ್ಜಿ. ಅಮ್ಮಮ್ಮ, ನಾನು ರೋಡಲ್ಲಿ ಹೋಗಬೇಕಾದ್ರೆ ಅಂತ ನಡೆದಿದ್ದನ್ನು ಭದ್ರ ಹೇಳ್ತಾನೆ. ಸತ್ಯವಾಗ್ಲೂ ಹೇಳ್ತೀನಿ ಅಮ್ಮಮ್ಮ, ಆ ಬ್ಯಾಗು ನನಗೆ ಅವಳದ್ದು ಅಂತ ಗೊತ್ತಿರಲಿಲ್ಲ. ಆ ಬ್ಯಾಗ್ನಲ್ಲಿ ದುಡ್ಡದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಅವಳು ಮಾತ್ರ ಅಲ್ಲ, ಅವಳ ಜಾಗದಲ್ಲಿ ಯಾರೋ ಇದ್ರೂ ನಾನು ಇದೇ ಕೆಲಸ ಮಾಡ್ತಿದ್ದಿದ್ದು. ಈ ವಿಷಯ ಮಾಡ್ಕೊಂಡು ಸುಮ್ಮನೆ ನೀವೆಲ್ಲ ಏನೇನೋ ಊಹೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂತಾನೆ ಭದ್ರ. ನಾವು ಯಾಕಲ ಊಹೆ ಮಾಡ್ಕೊಳ್ಳೋಣ, ನಿನ್ನ ಮನಸ್ಸಲ್ಲಿ ಏನಾರ ಇದ್ದಾಯ್ತಾ ಅಂತ ತಿಳ್ಕೊಂಡಿದ್ದೀವಿ ಅಷ್ಟೇ ನೋಡು ಭದ್ರ ಅಂತ ಈಶ್ವರಿ ಹೇಳುವಾಗ, ಈಶ್ವರಿ ಅದು ಅವಳು ಅಂತ ಗೊತ್ತಿರಲಿಲ್ಲ, ಇದು ಒಂದು ಆಕಸ್ಮಿಕ ಘಟನೆ ಅಂತ ಹೇಳ್ತಾವನೆ ತಾನೆ, ಅದರ ಬಗ್ಗೆ ಇನ್ಯಾರೂ ಮಾತಾಡೋದು ಬೇಕಾಗಿಲ್ಲ. ಲೇ ಭದ್ರ, ರೂಮಿಗೆ ಹೋಗ್ಲಾ ಅಂತಾರೆ ಶಿವರಾಮೇಗೌಡರು. ಸರಿ ಅಪ್ಪಯ್ಯ ಅಂತ ಭದ್ರ ಹೋಗ್ತಾನೆ. ಈಚೆ ಕ್ವಾಟ್ಲೆ ಭದ್ರನ ಬಗ್ಗೆ ಹೇಳಿ ಹೋಗುವಾಗ, ಸಾಕು ನಿಲ್ಲಿಸ್ತೀರ ಈಗ, ಆ ವಿಷಯ ಮಾತಾಡೋದು ಬೇಕೇ ಅಂತಾಳೆ ವಿದ್ಯಾ. ಅಲ್ಲ ಕಣವ, ಇದು ಸತ್ಯ ಮೇಕೆ, ಆ ವಿಷಯ ಮಾತಾಡೋದ್ರಲ್ಲಿ ತಪ್ಪೇನೈತೆ ಅಂತಾರೆ ಅಜ್ಜಿ. ನನಗೆ ಆ ವಿಷಯ ಮಾತಾಡೋಕ್ಕೆ ಇಷ್ಟ ಇಲ್ಲ, ಮಾತಾಡಬೇಡಿ ಅಷ್ಟೇ. ಈಗ ನಾನು ಕಾಲೇಜಿಗೆ ಸೇರಿಕೊಂಡಿರೋದು ನಾನು ಡಾಕ್ಟ್ರ್ ಆಗಬೇಕು ಅನ್ನೋ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ. ನೀವೇನಾರು ಈಗ ಅದೇ ವಿಷಯ ಮಾತಾಡಿದರೆ ಅವ್ರು ಕಾಪಾಡಿದ ದುಡ್ಡಿಂದ ನಾನು ಓದೋದೇ ಬೇಡ ಅಂತ ಈ ವರ್ಷ ಕಾಲೇಜಿಗೆ ಹೋಗೋಕ್ಕಿಲ್ಲ, ಮುಂದಿನ ವರ್ಷದ ಗಂಟ ಮನೇಲೇ ಇದ್ಬಿಡ್ತೀನಿ ಅಂತಾಳೆ ವಿದ್ಯಾ. ಅವ್ವ ತಾಯಿ, ಹಾಗೇನಾರ ಮಾಡಿಬಿಟ್ಯಾ? ಆಯಿತು, ಇನ್ಯಾಕೆ ನಿನಗೆ ಇಷ್ಟ ಇಲ್ಲದೆ ಇರೋ ವಿಷಯನ ನಾವು ಯಾರೂ ಮಾತಾಡೋಕ್ಕಿಲ್ಲ ಅಂತಾರೆ ರತ್ನ. ವಿದ್ಯಾ, ಈಗ ಮೈಸೂರು ಕಾಲೇಜಿಗೆ ಸೇರ್ಕೊಂಡಿದ್ಯಲ್ಲ, ದಿನಾಲೂ ಓಡಾಡೋದಕ್ಕೆ ದೂರ ಆಗಲ್ವೇನೆ ಅಂತಾರೆ ಅಜ್ಜಿ. ಮೈಸೂರು ಎಷ್ಟು ದೂರ ಆದೀತು, ಇಲ್ಲಿಂದ ಅಲ್ಲಿಗೆ ಬಸ್ಸು ಟ್ರೈನು ಏನು ಕಮ್ಮಿನೇ ಅಂತಾಳೆ ವಿದ್ಯಾ. ಅಕ್ಕ, ಯಾವಾಗಿಂದ ಕಾಲೇಜು ಅಂತಾಳೆ ಸರು. ಮುಂದಿನ ವಾರದಿಂದ ಹೋಗಬೇಕು ಅಂತ ವಿದ್ಯೆ ಒಳಗೋಗ್ತಾಳೆ. ಚೆಲುವ ಅಡ್ಡ ನಿಂತ್ಕೊಂಡು ಎಲ್ಲನೂ ಕೇಳಿಸ್ಕೊಂಡು, ನಾನು ಒಬ್ಬ ಅಪ್ಪನಾಗಿ ನನ್ನ ಮಕ್ಕಳ ಕನಸೇನು ಅಂತ ಕೇಳಲಿಲ್ಲ, ಅವ್ರ ಓದಿಗೆ ಬೆನ್ನೆಲುವಾಗಿ ನಿಂತ್ಕೊಳ್ಳಿಲ್ಲ, ಹೆಣ್ಮಕ್ಳಿಗೆ ಓದಿ ಯಾಕೆ ಅಂತ ಹೇಳಿದ ಮಾತುಗಳು ನನ್ನ ಕಾಡ್ತವೆ. ಆದರೆ ನೀನು ಅದನ್ನೆಲ್ಲ ಮೀರಿಬಿಟ್ಟು ಗಂಡು ಮಕ್ಕಳಿಗೆ ನಾವೇನು ಕಡಿಮೆ ಇಲ್ಲ ಅಂತ ಜಗತ್ತಿಗೆ ತೋರಿಸ್ಬಿಟ್ಟೆ. ಆದರೆ ಎಷ್ಟೇ ಅಡ್ಡಿ ಆತಂಕಗಳು ಎದುರಾದರೂ ಅದ್ರ ವಿರುದ್ಧ ಹೋರಾಡಿ ಗೆದ್ದುಬಿಟ್ಟೆ ಮಗಳೇ. ಇವತ್ತು ನನಗೆ ನಿನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತಿದೆ. ಇವತ್ತು ಮನಸಾರೆ ಹೇಳ್ತೀನಿ ಮಗಳೇ, ನೀನು ಓದಿ ಡಾಕ್ಟ್ರ್ ಆಗಲೇಬೇಕು. ನಿನ್ನ ಕೈಯಲ್ಲಿ ಹಲವಾರು ಜೀವಗಳು ಉಳಿಯೋದನ್ನು ನಾನು ನೋಡಿದ್ರೇ ನನ್ನ ಬದುಕು ಸಾರ್ಥಕ ಆಗೋದು ಅಂತಾರೆ ಚೆಲುವ. ಈಚೆ ಚಂಪಾ, ಅಜ್ಜಿ ಮತ್ತು ಮೋನ ಇರ್ತಾರೆ. ಯಾರೂ ಇಲ್ಲ, ನೀನು ಫೋನ್ ಮಾಡು, ಯಾರು ಬಂದಾರ ಅಂತ ನೋಡ್ಕೋತಾ ಇರ್ತೀನಿ, ನೀನು ಮಾಡು ಅಂತಾರೆ ಮೋನ. ಜೋರಾಗಿ ಕೇಳೋ ಹಾಗೆ ಅದೇನೋ ಮಾಡ್ತಾರಲ್ಲ ಅದನ್ನು ಮಾಡೇ ಅಂತಾರೆ ಅಜ್ಜಿ. ಚಂಪಾ ವಿದ್ಯೆಗೆ ಫೋನ್ ಮಾಡ್ತಾಳೆ. ಹೇಳು ಚಂಪಾ ಅಂತಾಳೆ ವಿದ್ಯಾ. ವಿದ್ಯಾಕ್ಕ, ಇಲ್ಲಿ ನಾನು, ದೊಡ್ಡತ್ತೆ, ಅಮ್ಮಮ್ಮ 3 ಜನ ಇದ್ದೀವಿ ಅಂತಾಳೆ ಚಂಪಾ. ಅಮ್ಮಮ್ಮ, ಅತ್ತೆ ಅಂತಾಳೆ ವಿದ್ಯಾ. ಇಲ್ಲೇ ಅವರೇ, ಸ್ಪೀಕರ್ ಹಾಕಿವ್ನಿ, ಎಲ್ಲ ಕೇಳಿಸ್ಕೊತವ್ರೆ. ವಿದ್ಯಾಕ್ಕ, ನೀನು ಡಾಕ್ಟ್ರು ಓದೋಕ್ಕೆ ದುಡ್ಡು ಕಟ್ಟು ಬಂದ ಅಂತಾಳೆ ಚಂಪಾ. ಹ್ಞೂ ಚಂಪಾ, ಕಟ್ಟು ಬಂದೆ ಅಂತಾಳೆ ವಿದ್ಯಾ. ಅಲ್ಲ ಅಕ್ಕ, ಯಾರೋ ಕಳ್ಳರು ಬಂದು ದುಡ್ಡನ್ನು ಕಿತ್ಕೊಂಡು ಹೋಗ್ಬಿಟ್ರಂತೆ, ಆಗ ಭದ್ರಭಾವನೆ ಬಂದು ದುಡ್ಡನ್ನೆಲ್ಲ ಕಾಪಾಡ್ಕೊಟ್ರಂತೆ ಅಂತಾಳೆ ಚಂಪಾ. ಈಗ ಆ ವಿಷಯ ಬೇಡ ಚಂಪಾ, ಅದರ ಬಗ್ಗೆ ಮಾತಾಡೋಕ್ಕೆ ನನಗೆ ಚೂರು ಇಷ್ಟ ಇಲ್ಲ ಅಂತಾಳೆ ವಿದ್ಯಾ. ಆಗ ಮೋನ ಫೋನ್ ತಗೊಂಡು, ಯಾಕೆ ಇಷ್ಟ ಇಲ್ಲ? ನನ್ನ ಮಗ ನೀನು ಓದಿಸ್ಬೇಕು, ಡಾಕ್ಟ್ರ್ ಮಾಡಬೇಕು, ನಿನ್ನ ಆಸೆ ಈಡೇರಿಸ್ಬೇಕು ಅಂತ ಮಾಡಿ ಸಾಹಸ ಎಲ್ಲ ಮರ್ತೋಯ್ತೆ ಅಂತಾರೆ ಮೋನ. ನೀವು ಅವ್ರ ವಿಚಾರ ಮಾತಾಡ್ತಿದ್ರೆ ನಾನು ಫೋನ್ ಮಾಡುತ್ತೀನಿ, ನೀವು ತಪ್ಪು ತಿಳ್ಕೊಬೇಡಿ, ಬೇಸರನೂ ಮಾಡ್ಕೋಬೇಡಿ ಅಂತಾಳೆ ವಿದ್ಯಾ. ಸರಿ, ಆ ವಿಚಾರ ಮಾತಾಡೋಕ್ಕಿಲ್ಲ ಬಿಡು. ನೀನು ಡಾಕ್ಟ್ರು ಓದಬೇಕು ಅಂತ ಕಾಲೇಜಿಗೆ ಸೇರಿದ್ದು ನಮಗೆಲ್ಲ ಶಾನೆ ಸಂತೋಷ ಆಯ್ತದೆ. ನೀನು ಇಲ್ಲಿಂದೇ ಕಾಲೇಜಿಗೆ ಹೋಗುವಂಗಿದ್ದಿದ್ರೆ ನನ್ನ ಸೊಸೆ ಡಾಕ್ಟ್ರ್ ಓದೋಕ್ಕೆ ಕಾಲೇಜಿಗೆ ಹೋಗ್ತಾಳೆ ಅಂತ ಸಂತೋಷದಿಂದ ನಿನ್ನನ್ನು ಇಲ್ಲಿಂದೇ ಕಾಲೇಜಿಗೆ ಕಳಿಸ್ಕೊಡ್ತಿದ್ದೆ. ಆದರೆ ಏನು ಮಾಡೋದು, ಇಂಥ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟೆ ಅಂತಾಳೆ ಮೋನ. ಮತ್ತು ಅತ್ತೆ, ನಾನು ಎಲ್ಲಿದ್ರೂ ನಿಮ್ಮ ಸೊಸೆನೇ ಅಲ್ವೇ, ಈಗ ಯಾಕೆ ಆ ವಿಚಾರ ಎಲ್ಲ ಅಂತಾಳೆ ವಿದ್ಯಾ. ಯಾರು, ಡಾಕ್ಟ್ರು ವಿದ್ಯಾ ಮಾತಾಡ್ತಿರೋದಾ ಅಂತ ಅಜ್ಜಿ ಕೇಳ್ತಾರೆ.
ಹೇಳಿ ಅಮ್ಮಮ್ಮ, ನಿಮ್ಮ ಡಾಕ್ಟ್ರ್ ವಿದ್ಯಾನೇ ಮಾತಾಡ್ತೀವಿ ಅಂತಾಳೆ ವಿದ್ಯಾ. ಇವತ್ತು ನನಗೆ ಆಗ್ತಿರೋ ಸಂತೋಷಕ್ಕೆ ಕುಣಿದು ಕೊಪ್ಪಳಿಸ್ಬೇಕು ಅನ್ನಿಸ್ತಿದೆ ಕಣೆ. ದಿಟ್ವಾಗ್ಲೂ ಮನಸ್ಸು ತುಂಬ ಹೋಗೋದೆ ಕಣೆ. ನೀನು ಡಾಕ್ಟ್ರ್ ಬಂದು ನನ್ನನ್ನು ಸಂದಾಗಿ ಚೆಕ್ ಮಾಡಿ ಔಷಧಿ ಮಾತ್ರೆ ಕೊಡಬೇಕು. ಒಂದು ಮಾತ್ರೆನ 6 ಕಿತ ತಗೋ ಅಂತ ಮಾತ್ರ ಹೇಳ್ಬಾರ್ದು ಅಂತಾರೆ ಅಜ್ಜಿ. ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನೇ ಇದ್ದೈತೆ ಅಮ್ಮಮ್ಮ. 100 ವರ್ಷ ಸಂದಾಗಿರಬೇಕು, ಹಂಗೆ ನೋಡ್ಕೋತೀನಿ ಅಂತಾಳೆ ವಿದ್ಯಾ. ಇದು ನನ್ನ ಮೊಮ್ಮಗಳು ಅಂದರೆ. ವಿದ್ಯಾ, ನೀನು ಬರೀ ಡಾಕ್ಟ್ರ್ ಆದರೆ ಸಾಲದು, ಇಡೀ ಮಂಡ್ಯ ಜಿಲ್ಲೆನೇ ನಿನ್ನ ಹಾಡಿ ಹೋಗಲೇಬೇಕು, ಅಂಥ ದೊಡ್ಡ ಡಾಕ್ಟ್ರ್ ಆಗಬೇಕು ನೀನು ಅಂತಾರೆ ಅಜ್ಜಿ. ಆಯ್ತಮ್ಮಮ್ಮ ಅಂತಾಳೆ ವಿದ್ಯಾ. ಚೆನ್ನಾಗಿ ಓದ್ಕೋ, ಜೊತೆಗೆ ಹೊಟ್ಟೆಲಿರೋ ನಮ್ಮ ವಂಶದ ಕುಡಿನ ಸಂದಾಗಿ ನೋಡ್ಕೊ ಅಂತಾರೆ ಅಜ್ಜಿ. ಅಮ್ಮಮ್ಮ, ನಾನು ನೋಡ್ಕೋತೀನಿ ಅಂತಾಳೆ ವಿದ್ಯಾ. ಸರಿ ನಾನಿವಾಗ ಫೋನ್ ಮಾಡ್ತೀನಿ, ಆವಾಗವಾಗ ಚಂಪಂಗೆ ಫೋನ್ ಮಾಡ್ತಿರು ಅಂತಾರೆ ಅಜ್ಜಿ. ಆಯಿತು ಅಮ್ಮಮ್ಮ ಅಂತಾಳೆ ವಿದ್ಯಾ. ಕಾಲ್ ಕಟ್ ಮಾಡ್ತಾಳೆ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಕಣವ ಅಂತಾರೆ ಅಜ್ಜಿ. ಈಚೆ ಶಿವರಾಮ್ ಗೌಡ್ರು ಫೈಲ್ ನೋಡ್ತಾ, ವೆಂಕಟೇಶ್ ಯಾರದಿದು ಅಂತಾರೆ. ಸರ್, ಕಮ್ಮದಳ್ಳಿಲಿ ವಯಸ್ಸಾಗಿದ್ದ ಅಜ್ಜಿ ತಾತನ ಮನೆ ಕುಸ್ತೋಗಿತ್ತು ಅಂತ ಪರಿಹಾರಕ್ಕೆ ಅರ್ಜಿ ಹಾಕಿದ್ರಲ್ಲ, ಅದು ಸರ್ ಫೈಲು ಅಂತಾನೆ ವೆಂಕಟೇಶ್. ಈ ಅರ್ಜಿ ಎಲ್ಲ ಕಡೆ ಹೋಗಿ ಪರಿಹಾರ ಸಿಗೋದಕ್ಕೆ ಶಾನೆ ಟೈಮ ತಗೊಂಡ್ಬಿಡ್ತದೆ. ಆ ಹಿರಿ ಜೀವಕ್ಕೆ ಭಾರಿ ತೊಂದರೆ ಆಗ್ತದೆ. ಒಂದು ಕೆಲಸ ಮಾಡು, ನಮ್ಮ ಫ್ಯಾಕ್ಟ್ರಿಯಿಂದ ಇಟ್ಟಿಗೆಗಳನ್ನು ಕಳಿಸಿ ಅವರಿಗೊಂದು ಸೂರು ವ್ಯವಸ್ಥೆ ಮಾಡು, ಅವ್ರ ಖರ್ಚಿಗೂ ಹಸಿ ಕಾಸು ಕೊಡು ಅಂತಾರೆ ಶಿವರಾಮಗೌಡರು. ಸರಿ, ಅದಕ್ಕೆ ಏನೆಲ್ಲ ವ್ಯವಸ್ಥೆ ಆಗಬೇಕು ನಾನು ನೋಡ್ಕೋತೀನಿ ಅಂತಾರೆ ಗೋವಿಂದ. ಸೈನ್ ಆಗಿರೋ ಫೈಲನ್ನೆಲ್ಲ ಸಂಬಂಧಪಟ್ಟಿರೋ ಇಲಾಖೆಗೆ ಕಳಿಸ್ಕೊಟ್ಬಿಡಿ ಅಂತಾರೆ ಶಿವರಾಮೇಗೌಡರು. ಸರಿ ಅಂತ ವೆಂಕಟೇಶ್ ಹೋಗ್ತಾರೆ. ಆಗ ಅಜ್ಜಿ, ಮೋನ ಎಷ್ಟೊತ್ತು ಕಾಫಿ ತರೋಕ್ಕೆ ಅಂತಾರೆ. ಆಗ ಮೋನ ಕಾಫಿ ತಂದು ಎಲ್ಲರಿಗೂ ಕೊಡ್ತಾರೆ. ಅಲ್ಲಿಗೆ ಸಾವಿತ್ರಿ ಮತ್ತು ವಿನಂತಿನೂ ಬರ್ತಾರೆ. ಅಣ್ಣ, ನಿಂತವ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು ಅಂತಾಳೆ ಸಾವಿತ್ರಿ. ಬೇಡದೇ ಇರೋ ವಿಚಾರ ಮಾತಾಡೋದು ಬಿಟ್ಟು ಸುಮ್ಮನೆ ಇರೋಕ್ಕಾಗಲ್ವೇ ಅಂತಾರೆ ಗೋವಿಂದ. ಇದು ಬೇಡದೇ ಇರೋ ವಿಷಯ ಅಲ್ಲ ಚಿಕ್ಕ ಮಾವ, ಒಂದು ಮುಖ್ಯವಾದ ವಿಚಾರ ಗೊತ್ತಾಗುತ್ತೆ ಅಂತಾಳೆ ವಿನಂತಿ. ಏನಂತ ಮುಖ್ಯವಾದ ವಿಚಾರ ಗೊತ್ತಾಗೋದು ಅಂತಾರೆ ಗೋವಿಂದ. ಅದೇ ಅಣ್ಣ, ಆ ವಿದ್ಯೆ ಇಲ್ವಾ, ಡಾಕ್ಟ್ರು ಓದೋಕ್ಕೆ ಮೈಸೂರು ಕಾಲೇಜಿಗೆ ಸೇರ್ಕೊಂಡ್ಲಂತೆ ಅಂತಾಳೆ ಸಾವಿತ್ರಿ. ಗೋವಿಂದ, ನಮ್ಮ ಹಟ್ಟಿ ಒಳಗೆ ಅವಳ ಸುದ್ದಿ ಮಾತಾಡಬಾರ್ದು ಅಂತ ಹೇಳಿವ್ನಿ ತಾನೆ, ಅದನ್ನು ಮೀರಿ ಯಾರಾದರೂ ಮಾತಾಡಿದರೆ ಗ್ರಹಚಾರ ನೆಟ್ಟಾಗಿರೋಕ್ಕಿಲ್ಲ ಅಂತ ಹೇಳಿಬಿಡು ಅಂತಾರೆ ಶಿವರಾಮೇಗೌಡರು. ಆಗ ಲಾಯರ್ ಬಂದು ನಮಸ್ಕಾರ ಅಂತಾರೆ. ಲಾಯರ್ ಸಾಹೇಬ್ರೆ, ಬನ್ನಿ ಕೂತ್ಕೊಳ್ಳಿ ಅಂತಾರೆ ಗೋವಿಂದ. ನೋಡಿ ಸಾಹೇಬ್ ವಕೀಲ್ರೆ, ಇನ್ನೂ ತಡ ಮಾಡೋದು ಬೇಡ, ಆದಷ್ಟು ಬಿರ್ರೇ ನನ್ನ ಮಗನಿಗೆ ಡಿವೋರ್ಸ್ ಕೊಡಿಸೋದಕ್ಕೆ ಎಲ್ಲ ಕೆಲಸನೂ ಮಾಡಿಬಿಡಿ ಅಂತಾರೆ ಶಿವರಾಮೇಗೌಡರು. ಸರ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಇದು ನೀವು ಅವಸರದಲ್ಲಿ ತಗೊಂಡಿರೋ ತೀರ್ಮಾನ ಅಲ್ವಾ ಅಂತಾರೆ ಲಾಯರ್. ಇಲ್ಲ, ನಾವೆಲ್ಲ ಚೆನ್ನಾಗಿ ಯೋಚನೆ ಮಾಡಿನೇ ತೀರ್ಮಾನ ತಗೊಂಡಿರೋದು ಅಂತಾರೆ ಶಿವರಾಮೇಗೌಡರು. ಸರಿ ಸರ್, ನಾನು ಇವತ್ತೇ ನೋಟಿಸ್ನ ರೆಡಿ ಮಾಡಿ ಆದಷ್ಟು ಬೇಗ ಕಳಿಸ್ಕೊಡ್ತೀನಿ, ನಾನೇನು ಬರ್ತೀನಿ ಅಂತಾರೆ ಲಾಯರ್. ಗೋವಿಂದ ಅಂತಾರೆ ಶಿವರಾಮೇಗೌಡರು. ಸರಿ ಅಣ್ಣ ಲಾಯರ್ ಸಾಹೇಬ್ರೆ ಅಂತ ಗೋವಿಂದ ಹೋಗ್ತಾನೆ. ಶಿವರಾಮ ಕೋಪದಲ್ಲಿ ಕೊಯ್ಕೊಂಡು ಮೂಗು ತಣ್ಣಗಾದ ಮೇಲೆ ಹಿಂದೆ ಬರೋಕ್ಕಿಲ್ಲ ಕಣಪ್ಪ, ಅದಕ್ಕೆ ಈ ವಿಷಯದಲ್ಲಿ ದುಡುಕಿ ಯಾವ ನಿರ್ಧಾರನೂ ತಗೋಬೇಡ ಅಂತಾರೆ ಅಜ್ಜಿ ಹೇಳ್ತಿರೋದು ಸರಿಯಾಗದೆ. ಇದು ನಮ್ಮ ಮಕ್ಕಳ ಬದುಕಿನ ಪ್ರಶ್ನೆ. ಹೊಸಿ ದಿನ ಕೋಪ ಎಲ್ಲ ಕಡಿಮೆಯಾಗಿ ಮನಸ್ಸು ತಿಳಿಯಾಗಿ ಸರಿ ಹೋದ್ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ರಾಯ್ತು ಅಂತಾರೆ ಮೋನ. ನೋಡಿ, ಈ ವಿಚಾರದಲ್ಲಿ ಇನ್ನು ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ. ಈ ವಿಚಾರದಲ್ಲಿ ನನ್ನ ಮಗನ ತೀರ್ಮಾನನೇ ನನ್ನ ತೀರ್ಮಾನ. ಆ ಮೋಸಗಾರರಿಗೆ ಶಿಕ್ಷೆನೇ ವಿನಃ ಕ್ಷಮೆ ಇಲ್ಲ ಅಂತಾರೆ ಶಿವರಾಮೇಗೌಡರು. ಶಿವರಾಮ, ನನ್ನ ಮಾತು ಕೇಳಪ್ಪ, ದುಡುಕ್ಬೇಡ ಅಂತಾರೆ ಅಜ್ಜಿ. ಅವ್ವ ಅಂತ ಕೂಗ್ತಾ ಶಿವರಾಮೇಗೌಡರು ಅಲ್ಲಿಂದ ಹೋಗ್ತಾರೆ. ವಿನಂತಿ ಸಾವಿತ್ರಿ ನಗ್ತಾರೆ. ಈಚೆ ಭದ್ರ ರೂಮಲ್ಲಿ ಕೂತ್ಕೊಂಡು, ಅಪ್ಪಯ್ಯ, ಅವತ್ತು ವಿದ್ಯೆಂಗೆ ನೀನು ಆಸೆ ಪಟ್ಟಂಗೆ ನೀನು ಡಾಕ್ಟ್ರು ಓದ್ಕೋಬೋದು ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂದಿದ್ದನ್ನು ನೆನ್ಪು ಮಾಡಿಕೊಂಡು ಅಲ್ಲಿರೋ ಸ್ಟೆಥೋಸ್ಕೋಪನ್ನು ಇಟ್ಕೊಂಡು ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಅವತ್ತು ಭದ್ರ ಸ್ನಾನ ಮಾಡಿಕೊಂಡು ರೂಮಿಗೆ ಬಂದು ತಲೆ ಒರೆಸ್ಕೋತಾ ಆಕ್ಷಿ ಅಂತಾನೆ. ವಿದ್ಯಾ ಅಲ್ಲೇ ಕೂತ್ಕೊಂಡು ಓದ್ಕೋತಿರ್ತಾಳೆ. ಆಗ ಅವಳ ಎದುರುಗಡೆನೆ ಬಂದು ಆಕ್ಷಿ ಅಂತ ಸೀನ್ತಾನೆ ಭದ್ರ. ಗೌಡ್ರೆ ಅಂತಾಳೆ ವಿದ್ಯಾ. ಅಷ್ಟೊತ್ತಿನಿಂದ ಸೀನ್ತೀವ್ನಿ, ಈಗ ಒಂದು ಬಂದು ಗೌಡ್ರೆ ಅಂತಿದ್ಯಾ, ನಿಂತಾವ ಮಾತಾಡೋಕ್ಕಿಲ್ಲ ಅಂತಾನೆ ಭದ್ರ. ಅಯ್ಯಯ್ಯೋ, ನನ್ನಿಂದ ಎಷ್ಟು ದೊಡ್ಡ ತಪ್ಪಾಗೋಯ್ತು, ಕ್ಷಮಿಸಿ ಗೌಡ್ರೆ, ನಾನು ಓದೋದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದೆ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ತಪ್ಪಾಯಿತು, ಬನ್ನಿ ಪ್ಲೀಸ್ ಗೌಡ್ರೆ ಅಂತಾಳೆ ವಿದ್ಯಾ. ಆಗ ಭದ್ರ ಕೂತ್ಕೊಂಡು, ಡಾಕ್ಟ್ರ್ ಫೀಸ್ ಎಷ್ಟು ಕೊಡಬೇಕು ಅಂತಾನೆ. ಅದು 2 ನಿಮಿಷ ಸಮಾಧಾನವಾಗಿ ಕೂತ್ಕೊಂಡು ಕ್ಯೂಟಾಗಿ ಸ್ಮೈಲ್ ಮಾಡಿದರೆ ಸಾಕು ಅಂತಾಳೆ ವಿದ್ಯಾ. ಅದು ಅಷ್ಟು ಸುಲಭ ಅಲ್ಲ, ನನಗೆ ಕುತ್ತಿಗೆ ಗಂಟ ಕೋಪ ಇದೆ ಅಂತಾನೆ ಭದ್ರ. ಅದನ್ನು ನನಗೆ ಹೆಂಗೆ ಕಡಿಮೆ ಮಾಡಬೇಕು ಅನ್ನೋದು ಸಂದಾಗ ಗೊತ್ತದೆ, ಸುಮ್ಮನೆ ಕೂತ್ಕೊಳ್ಳಿ ಅಂತಾಳೆ ವಿದ್ಯಾ. ಬರೀ ಮಾತಿಗೆಲ್ಲ ಕಡಿಮೆ ಆಗೋ ಕೋಪ ಅಲ್ಲ ಅದು ಅಂತಾನೆ ಭದ್ರ.
ಹೌದೇ ಅಂತಾಳೆ ವಿದ್ಯಾ. ಹೌದು ಅಂತಾನೆ ಭದ್ರ. ನಿಮಗೆ ಜ್ವರ ಏನಾರ ಬಂದಿದೆಯಾ ಅಂತ ಚೆಕಪ್ ಮಾಡ್ತೀನಿ ಇರಿ ಅಂತ ತಲೆ ಮೈನ ಮುಟ್ತಾಳೆ ವಿದ್ಯಾ. ಇಷ್ಟೊತ್ತು ಜ್ವರ ಇರಲಿಲ್ಲ, ಈಗ ಜಾಸ್ತಿ ಆಗ್ತಿದೆ ಅನ್ನಿಸ್ತಿದೆ ಅಂತಾನೆ ಭದ್ರ. ಹೌದಾ, ಈಗ ನಿಮ್ಮ ಕೋಪ ಕಮ್ಮಿ ಆಗಿರಬೇಕು ಅಲ್ವೇ ಅಂತಾಳೆ ವಿದ್ಯಾ. ಒಸಿ ಮಾತ್ರ ಕಮ್ಮಿ ಆಗಿದೆ, ಇನ್ನು ಒಸಿ ಹಂಗೆ ಇದೆ ಅಂತಾನೆ ಭದ್ರ. ಇರಲಿ ಅದಕ್ಕೆ ಆಮೇಲೆ ಬಿಸಿಯಾಗಿ ಟೀ ಮಾಡಿಕೊಡ್ತೀನಿ, ಕುಡಿದ್ರೆ ಕಮ್ಮಿ ಆಯ್ತದೆ ಅಂತಾಳೆ ವಿದ್ಯಾ. ಬರೀ ಟೀ ಅಷ್ಟೇಯಾ ಅಂತಾನೆ ಭದ್ರ. ಹ್ಞೂ ಗೌಡ್ರೆ, ಜ್ವರ ನೆಗಡಿ ಇರಬೇಕಾದ್ರೆ ಬೇರೇನೂ ಕುಡಿಬಾರ್ದಂತೆ. ಏನು ಮಾತಾಡದೆ ಸುಮ್ಕೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು, ಆಯ್ತೇ ಅಂತಾಳೆ ವಿದ್ಯಾ. ಆಯಿತು ಡಾಕ್ಟ್ರಮ್ಮ ಅಂತಾನೆ ಭದ್ರ. ಈಗ ಹೇಳಿ, ನೆಗಡಿ ಯಾಕೆ ಬಂತು ಅಂತಾಳೆ ವಿದ್ಯಾ. ನಿನ್ನೆ ನನ್ನ ಗೆಳೆಯನ ಹುಟ್ಟಿದ ಹಬ್ಬ ಇತ್ತು ನೋಡು, ಅವನು ಬರ್ತಾ ಒಂದು ತಣ್ಣಗಿರೋ ಬಿಯರ್ ತಂದು ಕೊಟ್ಬಿಟ್ಟ, ಅದನ್ನು ಕುಡಿದು ಈಗ ಆಗೋಯ್ತು ನೋಡು ಅಂತಾನೆ ಭದ್ರ. ಕುಡಿಯೋದು ತಪ್ಪು ಅನ್ನೋದು ನಿಮಗೆ ಗೊತ್ತಿಲ್ವೇ? ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು, ಅನುಭವಿಸಿ ಅಂತಾಳೆ ವಿದ್ಯಾ. ಹಾಗೆಲ್ಲ ಹೇಳಬೇಡಿ ಡಾಕ್ಟರಮ್ಮ, ಸೀನಿ ಎದೆಗೂಡೆ ನೋವು ಬಂದುಬಿಟ್ಟದೆ, ಮತ್ತೆ ಏನಾರ ಔಷಧಿ ಬರ್ಕೊಡಿ ಡಾಕ್ಟ್ರಮ್ಮ ಅಂತಾನೆ ಭದ್ರ. ಇದೇ ಕೊನೆ, ಇನ್ನೊಂದ್ಕಿತ ಏನಾರ ಹಿಂಗೆ ಮಾಡಿದರೆ ಟ್ರೀಟ್ಮೆಂಟ್ ಕೊಡೋಕ್ಕಿಲ್ಲ ನಾನು ಅಂತಾಳೆ ವಿದ್ಯಾ. ಆಯಿತು ಡಾಕ್ಟರಮ್ಮ, ಎಲ್ಲರೂ ಡಾಕ್ಟ್ರು ಎದೆ ಮೇಲೆ ಏನೋ ಇಟ್ಟು ಚೆಕಪ್ ಮಾಡ್ತಾರಲ್ಲ, ನೀವು ಅದನ್ನು ಇಟ್ಟು ಚೆಕಪ್ ಮಾಡಿ ಅಲ್ಲ ಅಂತಾನೆ ಭದ್ರ. ಅದಕ್ಕೇನಂತೆ, ಧಾರಾಳವಾಗಿ ಮಾಡ್ತೀನಿ ಅಂತ ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಅವನು ಎದೆಗೆ ಹಿಡಿದಾಗ ಡಬ್ ಅಂತ ಎದೆ ಬಡಿತ ಶಬ್ದ ಕೇಳಿಸುತ್ತೆ. ವಿದ್ಯಾ ಹಾಗೆ ಅವನ್ನ ನೋಡ್ತಾ ಹೋಗ್ತಾಳೆ. ಭದ್ರನೂ ಕಳೆದೋಗ್ತಾನೆ. ನೋಡಿ, ನೀವು ಭಯಪಡುವಂಥದ್ದು ಏನಾಗಿಲ್ಲ, ನಿಮ್ಮ ನೆಗಡಿ ಏನಾರ ಹೀಗೆ ಇದ್ದರೆ ಅದು ನನಗೂ ಬರೋ ಸಾಧ್ಯತೆ ಇದೆ, ಅದಕ್ಕೆ ಔಷಧಿ ಬರ್ಕೊಡ್ತೀನಿ ತಗೊಳ್ಳಿ, ಎಲ್ಲ ವಾಸಿ ಆಯ್ತದೆ ಅಂತಾಳೆ ವಿದ್ಯಾ. ನನ್ನ ನೆಗಡಿ ನಿಮಗೆ ಬರ್ತದೆ ಅಂದರೆ ಅದು ಸಂತೋಷನೇ ಅಲ್ವೇ ಡಾಕ್ಟರಮ್ಮ ಅಂತಾನೆ ಭದ್ರ. ಹಲೋ, ಈಗ ನೀವು ನನ್ನ ಪೇಷಂಟು, ನಾನು ಹೇಳ್ದಂಗೆ ಮಾತ್ರ ಕೇಳಬೇಕು, ಎಕ್ಸ್ಟ್ರಾ ಮಾತಾಡಬಾರ್ದು ಅಂತಾಳೆ ವಿದ್ಯಾ. ಸರಿ ಡಾಕ್ಟರಮ್ಮ ಅಂತಾನೆ ಭದ್ರ. ಆಗ ವಿದ್ಯಾ ಚೀಟಿನ ಕೊಟ್ಟು ಇದರಲ್ಲಿ ಬರೆದಿರೋ ಔಷಧಿನ ಟೈಮಿಗೆ ಸರಿಯಾಗಿ ತಗೊಳ್ಳಿ ಅಂತಾಳೆ. ಡಾಕ್ಟರಮ್ಮ, ಇದರಲ್ಲಿ ಬರೆದಿರೋ ಔಷಧಿ ನನಗೆ ಅರ್ಥನೇ ಆಯ್ತಿಲ್ಲ ಅಂತಾನೆ ಭದ್ರ. ಅದು ಮೆಡಿಕಲ್ ಸ್ಟೋರ್ಸ್ ಅವರಿಗೆ ಅರ್ಥ ಆಯ್ತದೆ ಬಿಡಿ ಅಂತಾಳೆ ವಿದ್ಯಾ. ನನಗೀಗ ಅರ್ಥ ಆಯಿತು, ಒಂದೇ ಔಷಧಿನ 6 ಕಿತ ತಗೊಳ್ಳಿ ಅಂತ ಬರ್ದಿಲ್ಲ ತಾನೆ ಅಂತಾನೆ ಭದ್ರ. ಗೌಡ್ರೆ ಅಂತಾಳೆ ವಿದ್ಯಾ. ಇದನ್ನು ಕೊಡಿಲಿ ಅಂತ ಸ್ಟೆಥೋಸ್ಕೋಪ್ ತಗೊಂಡು ಇದನ್ನು ಕಿವಿಗೆ ಹಾಕ್ಕೊಂಡು ಎದೆ ಮೇಲೆ ಇಟ್ಟರೆ ಎದೆ ಬಡಿತ ಕೇಳಿಸ್ತದೆ ಅಂತಾರಲ್ಲ, ನನಗೂ ಕೇಳಿಸ್ತದಾ ಅಂತಾನೆ ಭದ್ರ. ಹ್ಞೂ ಗೌಡ್ರೆ, ಅದನ್ನು ಯಾರು ಹಾಕ್ಕೊಂಡ್ರೂ ಕೇಳಿಸ್ತದೆ ಅಂತಾಳೆ ವಿದ್ಯಾ. ಹಾಗಾದರೆ ನಾನು ನನ್ನ ಮಗಳೇ ಎದೆ ಬಡಿತ ಕೇಳ್ಕೊತೀನಿ ಅಂತ ವಿದ್ಯಾ ಹೊಟ್ಟೆಗೆ ಸ್ಟೆಥೋಸ್ಕೋಪ್ ಇಟ್ಟು, ಏನಮ್ಮ ಇದು ಏನೂ ಕೇಳಿಸ್ತಿಲ್ಲ ಅಂತಾನೆ ಭದ್ರ. ನಿನ್ನೆ ಕೇಳ್ತಿರೋದು ಅಂತಾನೆ. ನಿನ್ನ ಮಗು ನಿದ್ರೆ ಮಾಡ್ತಿರ್ಬೇಕು ಗೌಡ್ರೆ ಅಂತಾಳೆ ವಿದ್ಯಾ. ಅದು ಮಗು ಅಲ್ಲ ಕಣಮಿ, ಮಗಳು ಅಂತಾನೆ ಭದ್ರ. ಅದೇ ಗೌಡ್ರೆ, ನಿಮ್ಮ ಮಗಳು ನಿದ್ದೆ ಮಾಡ್ತಿರ್ಬೇಕು ಅಂತಾಳೆ ವಿದ್ಯಾ. ಅದು ಮೊದಲೇ ಹೇಳುತ್ತಾನೆ, ನನ್ನ ಮಗಳು ನೆಮ್ಮದಿಯಾಗಿ ಮಲ್ಕೊಳ್ಳಿ ಬಿಡು ಅಂತಾನೆ. ಅಮ್ಮಿ ಈಗ ಕೇಳಿಸ್ತಿದೆ ಕಣಮ್ಮಿ, ನನ್ನ ಮಗಳ ಎದೆ ಬಡಿತ ಕೇಳಿಸ್ತಿದೆ ಅಂತಾನೆ ಭದ್ರ. ನಂತರ ಭದ್ರ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು ಸ್ಟೆಥೋಸ್ಕೋಪನ್ನು ಬಿಸಾಕ್ತಾನೆ. ಈಚೆ ಶಿವರಾಮೇಗೌಡರು ಭದ್ರನ ಹತ್ರ, ನೀನು ಇಷ್ಟಪಟ್ಟಂಗೆ ಲಾಯರು ನೋಟಿಸ್ನ ಸಿದ್ಧ ಮಾಡ್ಕೊಂಡು ಬಂದವ್ರೆ ಅಂತಾರೆ, ನಾನು ಸಹಿ ಮಾಡೋಕ್ಕೆ ಸಿದ್ಧ ಇದ್ದೀನಿ ಅಂತ ಸೈನ್ ಮಾಡ್ತಾನೆ ಭದ್ರ. ಈಚೆ ವಿದ್ಯಂಗೆ ಪೋಸ್ಟ್ಮ್ಯಾನ್ ಪೋಸ್ಟ್ ಅಂತ ಕೊಟ್ಟೋಗ್ತಾನೆ. ಕಾಲೇಜಿಂದ ಬಂದಿರೋದೇ ಅಂತಾರೆ ರತ್ನ. ನನ್ನ ಜೊತೆ ಸಂಬಂಧ ಬೇಕಾಗಿಲ್ಲ, ಆ ಸಂಬಂಧನ ಕಳ್ಕೊಳ್ಳೋಕ್ಕೆ ಡಿವೋರ್ಸ್ ನೋಟಿಸ್ ಕಳಿಸ್ತವ್ರೆ ಅಂತಾಳೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.